ನಮಸ್ಕಾರ. ಸದ್ಯ ಮಲಗಿದವರ ಎದ್ದಿದಿರಲ್ಲ, ಊಟಕ್ಕೆ ಮೊಟ್ಟೆ ಸಿದ್ಧ ಇದೆ, ಹೊಟ್ಟೆ ಎತ್ತಾಗ ತಲೆನೇ ಓಡಲ್ವಂತೆ. ಬಹಳ ಸಂತೋಷ. ಜಾಕಿ ಬಳಕೆ ನಾನು ಜಾಕಿನ ಉಪಯೋಗಿಸ್ತೀನಿ. ನನಗೊಂದು ಗಿಫ್ಟ್ ಕೊಡ್ರಿ. ಜಾಕಿ ಬಹಳ ಸಂತೋಷ. ಹೆಣ್ಮಕ್ಳೆಲ್ಲ ಬಹಳ ಖುಷಿಯಾಗಿದ್ದೀರಾ. ಹೊಸ ವರ್ಷ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಮಳೆ ಬರ್ಲಿ. ಎಲ್ಲ ಬರಗಾಲ ಬಂದ್ಬಿಟ್ಟು ಎಲ್ಲ ಬಾವಿ ಎಲ್ಲ ಬತ್ತೋಗ್ಬಿಟ್ಟವೆ. ಬಹಳ ಕಷ್ಟ. ಎಲ್ಲ ದೇವ್ರ ಪ್ರಾರ್ಥನೆ ಮಾಡ್ಬೇಕು ನೀವೆಲ್ಲ. ಒಂದು ಮಳೆ ಹಿಂಗೆ. ಎರಡನೇದು, ಈಗ ನಮ್ ಸರ್ಕಾರ ತಗೊಬಂದ್ರಿ ನೀವೆಲ್ಲ ಸೇರಿ, ನಮ್ಗೆ ಓಟ್ ಹಾಕಿದ್ರಿ. ಓಟ್ ಹಾಕಿದಕ್ಕೆ ನಾವು ಅಧಿಕಾರಕ್ಕೆ ಬಂತು. 126 ಸೀಟ್ ಬಂತು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರು, ನಾನು ಉಪಮುಖ್ಯಮಂತ್ರಿ ಆದೆ. ಮಾತು ಕೊಟ್ಟಿದ್ದು. ಏನ್ ಮಾತು ಕೊಟ್ಟಿದ್ದು? 5 ಗ್ಯಾರಂಟಿ. ಬಿಜೆಪಿ ಅವರು ಮಾತು ಕೊಟ್ಟಿದ್ರು. ಏನ್ ಮಾತು ಕೊಟ್ಟಿದ್ರು? ಆಗ್ತೀವಿ ಅಂತ ಹೇಳಿದ್ರು. ನಿಜನ ಸುಳ್ಳು? ಅಚ್ಚೇ ದಿನ ಜನರನ್ನ ಅಕೌಂಟ್ ಓಪನ್ ಮಾಡಿಸಿದ್ರು. ಕಪ್ಪು ಹಣ ಎಲ್ಲ ತಗೊಬಂದು ನಿಮ್ಮ ಅಕೌಂಟ್ಗೆ ನೀವು ಅಂದ್ರೆ ಒಂದೊಂದು ಮನೆಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಹೇಳಿದ್ರು ಇಲ್ಲೋ ಅಮ್ಮ? ಹೇಳಿದ್ರ ಇಲ್ಲೋ? ದುಡ್ಡು ಬರ್ತಾ ಯಾರಿಗಾರು? ನೀವ್ ಇದನ್ನ ಕೇಳ್ಬೇಕು. ಬಿಜೆಪಿ ಅವರು ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಬರ್ರಿವಲ್ಲ ಏನು ಅಂತ ನೀವು ಕೇಳ್ಬೇಕು. ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಮಿತ್ ಶಾ ಹೇಳಿದ್ರು, ಕೇಳೋದಕ್ಕೆ ಹುಡುಗರು ಗ್ರಾಜುಯೇಟ್ಸ್ ಪಕೋಡ ಮಾಡ್ಕೊಂಡಿರ್ಲಿ ಅಂತ ಹೇಳಿದ್ರು. ಸೊ ಯಾರಿಗೂ ಉದ್ಯೋಗ ಇಲ್ಲ. ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರಿಗಾರು ಆದಾಯ ಡಬಲ್ ಆಯ್ತಾ? ಯಾರು? ಓದಿ ರೈತರು, ನೀವೆಲ್ಲ ರೈತರು ಮನೆಯವರು ಸುಮಾರು ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರಿಗಾರು ಆಯ್ತಾ? ಉದ್ಯೋಗದಲ್ಲಿ ಏನು ಇಲ್ಲ. ಈಗ ಅವರು ನುಡ್ದಂಗೆ ನಡ್ದಂಗೆ ಆಗ್ಲಿಲ್ಲ. ಆದ್ರೆ ನಾವು 5 ಗ್ಯಾರಂಟಿ ಹೇಳಿದ್ದು. ನಾನು ಸಿದ್ದರಾಮಯ್ಯ ಸೈನ್ ಹಾಕಿದ್ದು. ನಮ್ಮ ಮನೆಗೆ ಕಾರ್ಡ್ ಕಳಿಸಿದ್ದೆ. ಕಾರ್ಡ್ ಕಳಿಸಿರ್ತಾರೆ, ಸೈನ್ ಹಾಕ್ಬಿಟ್ಟು ಕಳಿಸಿದ್ದೆ. ಇಬ್ಬರಿಗೂ ಸೈನ್ ಹಾಕಿ ಕಳಿಸಿದ್ದೆ. ಗ್ಯಾರಂಟಿ ನಮ್ ಚೆಕ್ ಇರೋ ಅಂತ. ಆ ಚೆಕ್ ನಿಮ್ಮ ಮನೆಗೆ ಫಸ್ಟ್ ಏನ್ ಹೇಳಿದೆ? 200 ಯೂನಿಟ್ ವರೆಗೂ ಕರೆಂಟ್ ಯಾರ್ಯಾರಿಗೆ ಇದೆ ಅವ್ರಿಗೆಲ್ಲ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದೆ. ನಿಮ್ಗೆಲ್ಲ 0 ಬಿಲ್ ಬರ್ತಾ ಇದೆಯೋ ಇಲ್ಲೋ? 500, 1000, 1,500 ಉಳಿತಾ ಇದೆಯೋ ಇಲ್ಲೋ? ಎರಡನೇದು, ಹೆಣ್ಣು ಕುಟುಂಬದ ಕಣ್ಣು. ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು. ಈಗ ಸೌದೆ ಒಲೆಗಿಲ್ಲ, ಗ್ಯಾಸ್ ಬರೀ ಗ್ಯಾಸ್. ಈಗ ಎಲ್ಲಾ ಪದಾರ್ಥಗಳು ಜಾಸ್ತಿ ಆಗುತ್ತೆ. ಪೆಟ್ರೋಲು, ಡೀಸೆಲ್, ಎಣ್ಣೆ, ಸಿಮೆಂಟ್, ಕಬ್ಬಣ, ಸಣ್ಣ ಪಣ್ಣ ಎಲ್ಲ ಬೆಲೆ ಜಾಸ್ತಿ ಆಗಿತ್ತು. GST ಕ್ಯಾನ್ಸಲ್ ಎಲ್ಲ ಹಾಕೊಂಡು ಅಡುಗೆ ಎಣ್ಣೆ 90 200 ರೂಪಾಯಿ ಆಗೋಯ್ತು. ಹೆಂಗೆ ಸಂಸಾರ? ಫೀಸ್ ಜಾಸ್ತಿ. ಮಕ್ಕಳು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. 8 ಗಂಟೆ ಬಂದು ಕೆಲಸ ಮಾಡಿ ಹೋಗ್ ಬರಕ್ 1 ಗಂಟೆ, ಇಲ್ಲಿ 8-10 ಗಂಟೆ ಕೆಲಸ. ನಿಮ್ 13,000 ರೂಪಾಯಿ ಸಂಬಳ ಕೊಡ್ತಾ ಇಲ್ಲ. ಮನೆ ಸಂಸಾರ ಬಾಡಿ ಕಟ್ಟಬೇಕು, ಕಷ್ಟ ಇದೆ. ಏನಾದ್ರು ಮಾಡಿ ಸಹಾಯ ಮಾಡ್ಬೇಕು ಹೆಣ್ಣು ಮಕ್ಳಿಗೆ ಅಂತ ತೀರ್ಮಾನ ಮಾಡಿ, ಕೊನೆಗೆ ತೀರ್ಮಾನ ಮಾಡಿ ಗೃಹ ಲಕ್ಷ್ಮಿ. ಯಾರು ಮನೆಗೆ ಲಕ್ಷ್ಮಿ? ನೀವು ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ನಿಮ್ಮ ಅಕೌಂಟ್ಗೆಲ್ಲ 2,000 ಹಾಕೋದು ತೀರ್ಮಾನ. 2,000 ಬರ್ತಾ ಇದೆಯೋ ಇಲ್ವೋ? ಬರ್ತಾ. ನಿಮ್ಗೆ ಬರ್ತಾ ಇದೆ ಇರ್ಬೋದು, ನಿಮ್ಮ ಅತ್ತೆಗಾರು ಬರ್ತಾ ಇದೆ, ನಿಮ್ಮ ಅಮ್ಮಿಗಾರು ಬರ್ತಾ ಇದೆ, ಮನೆ ಯಜಮಾನಿ ಬರ್ತಾ ಇದೆ ಇಲ್ಲ, ನಿಮ್ ಸಂಸಾರ ನಡೀತಾ ಇದೆಯಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಬಸ್ ಕಾಲಿರೋಗೆ. 5 kg ಕೊಟ್ಟು 5 kg ಡೆಲಿವರಿ ಕೊಡಲ್ಲ. ಅದಕ್ಕೆ 170 ರೂಪಾಯಿ 1 kg ಒಬ್ರಿಗೆ ಕೊಡ್ತಾ ಇದೀವೋ ಇಲ್ಲೋ? ಆಯ್ತು. ಗಂಡನ ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮಕ್ಕಳಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಫ್ರೀ ಬಸ್ ಅಂತ ಹೇಳೋದು ಶಕ್ತಿ ಯೋಜನೆ. ಎಲ್ಲಾರು ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದೀವೋ ಇಲ್ಲೋ? ಈಗ ನನಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ? ಓಟ್ ಹಾಕ್ಲಿಲ್ಲ ಅಂದ್ರೆ, ಈ ಕೈಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಒಳ್ಳೇದ್ ಮಾಡ್ತಾನ? ಉಪಕಾರ ಸ್ಮರಣೆ. ನಾನು ಯಾಕೆ ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ಕೀಮ್ ಇಟ್ಟೆ ಅಂದ್ರೆ, ಇವರೆಲ್ಲ ಕೊಟ್ರೆ ಪಾಲ್ಗೊಂಡಿರ್ತಾರೆ. ದುಡ್ಡೆಲ್ಲ ಹಾಳು ಮಾಡ್ಬಿಡ್ತಾರೆ ಈ ಗಂಡ್ಸು. ಅದಕ್ಕೆ ನಾವು ಯೋಚನೆ ಮಾಡುದು, ಹೆಣ್ಮಕ್ಳಿಗೆ ಅಕೌಂಟ್ ಕೊಡ್ಬೇಕು, ಹೆಣ್ಮಕ್ಳಿಗೆ ಅಕೌಂಟ್ ಹಾಕ್ಬೇಕು, ಹೆಣ್ಮಕ್ಳನ್ನೇ ನೋಡ್ಬೇಕು. ಆಗ ತಾಯಂದಿರು, ನಮ್ ತಾಯಂದಿರು ಯಾಕೆಂದ್ರೆ ಯಾವ ಊರಿಗೆ ಹೋದ್ರೆ ಗ್ರಾಮ ದೇವತೆ ಕೇಳ್ತೀವಿ. ಮನೆಯಲ್ಲಿ ಗ್ರಾಮ ದೇವತೆಗಳು. ಯಾಕೆಂದ್ರೆ ಈಗ ನಾನು ಇನ್ವಿಟೇಷನ್ ಕೊಡ್ತಾರೆ. ಇನ್ವಿಟೇಷನ್ ಕೊಟ್ಟರೆ ಶಿವಕುಮಾರ್ ಅಂತ ಕೊಡೋದಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್. ಫಸ್ಟ್ ಹೆಣ್ಣು ಆಮೇಲೆ ಗಂಡು. ಹಂಗೆ ಮನೆಗೆ ನೀವೆಲ್ಲ ಯಜಮಾನಿರು. ಅದಕ್ಕೆ ಮನೆ ಯಜಮಾನರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಇವತ್ತು
ನಮಸ್ಕಾರ ಎಲ್ಲರಿಗೂ. ಫಸ್ಟ್ ನನಗೆ ಸುಗಂಧಾಜ ಹೂನಾರನ್ನ ಅಲರ್ಜಿತ್ತು. ಗಂಧದ ಹೂನಾರ ಅದರ ವಾಸನೆ ನೋಡಿದ್ರೆ ಬಹಳ ಚೆನ್ನಾಗಿದೆ. ನಿಮ್ಮ ಹಳೆ ಬೇರೆ ಫ್ಯಾಕ್ಟ್ರಿಗಳಿಗೂ ಹೋಗಿದ್ದೆ, ಬಹಳ ಸಂತೋಷ ಆಯ್ತು. ಮತ್ತು ನಿಮ್ಮ ಮ್ಯಾನೇಜ್ಮೆಂಟ್ಗೆ ನಿಮ್ಮನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಕೆಲಸ ಕೊಟ್ಟಿದ್ದಾರೆ, ನಿಮ್ಮ ಬದುಕನ್ನ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎರಡನೇದು, ಬಹಳ ಚೆನ್ನಾಗಿ ನಿಮ್ಮ ಚಿಕ್ಕ ಮಕ್ಕಳು ಬಟ್ಟೆ ನಾನು ಫ್ರೀ ತಗೋಣ. ನಮ್ಮ ಮಕ್ಕಳಿಲ್ಲ, ನನಗೆ ಚಿಕ್ಕ ಮಕ್ಕಳಿಲ್ಲ. ಇರ್ಲಿ, ಬಹಳ ಸಂತೋಷ. ಈಗ ನಾನು ನಿಮಗೆ ಎಲೆಕ್ಷನ್ಗೋಸ್ಕರ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತು, 1 ಗಂಟೆ ಬಿಡು ಮಾಡಿ ಪಾಪ ಫ್ಯಾಕ್ಟ್ರಿಯವರು ನಿಮ್ಗೆಲ್ಲ ನಾನು ಭೇಟಿ ಮಾಡ್ತಾ ಇದ್ದೇನೆ. ಒಂದ್ ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಇರ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಹೋದ ಎಲೆಕ್ಷನ್ ನಡೀತು, ಮೋದಿ ಅವರು ಅಧಿಕಾರಕ್ಕೆ ಬಂದ್ರು, DK ಸುರೇಶ್ ಮಾತ್ರ ಗೆದ್ರು ನಿಮ್ ಕ್ಷೇತ್ರದಲ್ಲಿ. ಗೆದ್ದಾಗ ಆ ಮೋದಿ ಅವರು ಹೇಳಿದ್ರು, ಅಷ್ಟೇ ದಿನ ಬರಂಗ್ ಮಾಡ್ತೀನಿ, ಕಪ್ಪು ಹಣ ಹೊರದೇಶದಲ್ಲಿರೋ ಹಣ ಎಲ್ಲ ತಂದು ಭಾರತಕ್ಕೆ ತಗೋಬರ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಿಮ್ ಕೈಲೆಲ್ಲ ಜನಧನ್ ಅಕೌಂಟ್ ಅಂತ ಮಾಡಿಸಿದ್ರು. ನಿಮ್ ಮನೆಯವ್ರಿಗಿಲ್ಲ, ಒಂದೊಂದು ಅಕೌಂಟ್ ಮಾಡಿಸಿದ್ರು. ನೆನಪಿದ್ಯಾ? ಪ್ರತಿ ಮನೆಗೂ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ನಿಜಾನ ಸುಳ್ಳ? 15 ಲಕ್ಷ ಏನಪ್ಪ? ಯಾರಿಗಾರು 15 ಲಕ್ಷ ನಿಮ್ ಅಕೌಂಟ್ ಬಂತ? ನಿಮ್ ಮನೆಯವ್ರು ಬಂತ? ನಿಮ್ ತಂದೆ ತಾಯಿದ್ರು ಬಂತ? ಯಾರಿಗೂ ಇಲ್ಲ. ಇವತ್ತು ನಾನ್ ಕೇಳಲಿಕ್ಕೆ ಬಂದಿದ್ದೇನೆ, ನಿಮ್ಗೆ ಅಚ್ಚೇ ದಿನ ಬರ್ಲಿಲ್ಲ, ಒಳ್ಳೆ ಬರ್ಲಿಲ್ಲ, ಬೆಲೆ ಏರಿಕೆ ಜಾಸ್ತಿ ಆಯ್ತು, ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಯಾವ್ದು ಮಾಡಕ್ ಆಗ್ತಿಲ್ಲ. ಆದ್ರೆ DK ಸುರೇಶ್ ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ನನ್ನ ಪಾರ್ಟಿ, ಶಿವಾನಂದ್ ಪಾರ್ಟಿ, ನೀವು ಆಯ್ಕೆ ಮಾಡಿದ್ರಿ. ನೀವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. 5 ಗ್ಯಾರಂಟಿ ಕಾವೇರಿ ನೀವು ಕೊಡ್ತೀವಿ ಅಂತ ಹೇಳಿದ್ರು. 5 ಗ್ಯಾರಂಟಿಗಳನ್ನ ಇವತ್ತು ನಾವು ಅನುಷ್ಠಾನಕ್ಕೆ ತರ್ತೀವಿ. ಏನ್ ಗ್ಯಾರಂಟಿ? 200 ಯೂನಿಟ್ ವರೆಗೂ ಯಾರು ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದೀರಿ, ನಿಮ್ಮ ಹತ್ರ ಯಾರು ಕೂಡ ಬಿಲ್ ತೆಗೆದುಕೊಳ್ಳೋದಿಲ್ಲ. ಎಲ್ಲ 200 ಯೂನಿಟ್ ವರೆಗೂ ಉಪಯೋಗಿಸೋರಿಗೆ 0 ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು. ನಿಜ ಸುಳ್ಳ? ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಇಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು. ಹೆಣ್ಣು ಕುಟುಂಬದ ಕಣ್ಣು ಎಲ್ಲ ಪಾಪ ತಾಯಿಗೆ 460 ರೂಪಾಯಿ ಇದ್ದು 1100 ರೂಪಾಯಿ ಗ್ಯಾಸ್ ಆಗೋಯ್ತು. ಅಡುಗೆ ಮಾಡಕ್ ಆಗ್ತಾ ಇಲ್ಲ, ಕಷ್ಟ. ಬೆಲೆಗಳೆಲ್ಲ ಜಾಸ್ತಿ ಆಗೋಯ್ತು. ಎಣ್ಣೆ ಬೆಲೆ ಜಾಸ್ತಿ. ಎಣ್ಣೆ ಅಂದ್ರೆ ನಿಮ್ ಎಣ್ಣೆ ಅಲ್ಲ, ನಿಮ್ ಎಣ್ಣೆ, ಅಡುಗೆ ಮನೆ 90 ರೂಪಾಯಿ ಇದ್ದು 200 ರೂಪಾಯಿ ಆಗೋಯ್ತು. ಹಿಂಗೆಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ರು, ಹೆಣ್ಮಕ್ಳಿಗೆ ಏನೋ ಮಾಡೋ ಸಹಾಯ ಮಾಡ್ಬೇಕು. ಅದಕ್ಕೆ 10 ಕೆಜಿ ಅಕ್ಕಿ 5 ಕೆಜಿ ಕೊಡ್ತಾ ಇದ್ರು. 5 ಕೆಜಿ ಸೇರಿದ್ರು. ಅನ್ನಭಾಗ್ಯ ಸಿದ್ದರಾಮಯ್ಯನವರ ಸರ್ಕಾರ 10 ಕೆಜಿ ಅಕ್ಕಿ, 5 ಕೆಜಿಗೆ ದುಡ್ಡು ಕೊಟ್ಟು 5 ಕೆಜಿಗೆ ಅಕ್ಕಿ ಕೊಟ್ಟು ಸಹಾಯ ಮಾಡ್ತಾ ಇದೀವಿ. ಏನ್ ನೋಡಕ್ಕ ಮಧ್ಯಾಹ್ನ ಕುಡಿದು ಬಿಟ್ಟವರು. 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು, ಒಟ್ಟು 10 ಕೆಜಿ ಲೆಕ್ಕ ಅದು ಕೊಡ್ತಾ ಇದೀವಿ. ಅದಲ್ಲದೆ ಹೆಣ್ಮಕ್ಳಿಗೆ ಬೆಲೆ ಏರಿಕೆ ಜಾಸ್ತಿ ಆದ್ರಿಂದ ಯಾರು ಮನೆ ಯಜಮಾನ ಇದ್ದಾರೆ ಬಿಜೆಪಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.